ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದೀರಾ, ಯೂಟ್ಯೂಬ್ ಮೇಲೆ ವೀಡಿಯೋಸ್ ಎಲ್ಲ ಹಾಕ್ತಿದ್ದೀರಾ ಅಂದರೆ ನೋಡಿ ಸ್ನೇಹಿತರೆ, ತುಂಬ ಜನರಿಗೆ ರೀಯೂಸ್ಡ್ ಕಂಟೆಂಟ್ ಇಶ್ಯೂ ಬರ್ತಾ ಇದೆ. ಎಷ್ಟೇ ಒಳ್ಳೆ ವಿಡಿಯೋ ಮಾಡಿದರೂ, ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ಮಾಡಿದರೂ, ಸರಿಯಾಗಿ ಎಲ್ಲ ಕರೆಕ್ಟಾಗಿ ಮಾಡಿದರೂ ಕೂಡ ಅವ್ರ ಚಾನಲ್ ಮೇಲೆ ರೀಯೂಸ್ ಕಂಟೆಂಟ್ ಬರ್ತಿದೆ. ಸೊ ಇದರಿಂದ ತುಂಬ ಜನರು ಸಫರ್ ಆಗ್ತಿದ್ದಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಈ ರೀತಿ ಏನಾದರೂ ನಿಮ್ಗೆ ಆಗ್ತಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನನ್ನ ಚಾನಲ್ ಮೇಲೆ ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಾನು ನನ್ನ ನಂಬರ್ ಕೊಟ್ಟಿದ್ದೀನಿ. ಸೊ ನೀವು ನಿಮ್ಮ ಪ್ರಾಬ್ಲಮ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ತೊಗೊಂಡು. ಇನ್ನು ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅದರಲ್ಲಿ ಡೀಟೇಲ್ಸ್ ಹೇಳಿದ್ದೀನಿ, ಅದನ್ನೆಲ್ಲ ಕೇಳಿಕೊಂಡೇ ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾನು ಚಾರ್ಜಸ್ ಎಲ್ಲ ಮಾಡ್ತಾಯಿರ್ತೀನಿ. ಸೊ ನೀವು ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಂಥದ್ದೇ ಒಂದು ಚಾನಲ್ ಇತ್ತು ಸ್ನೇಹಿತರೆ, ಅವರು ನನಗೆ ಮಾನಿಟೈಸ್ ಮಾಡಿ ಕೊಡಿ ಅಂತ ಸಮ್ ಅಮೌಂಟ್ ಚಾರ್ಜ್ ಕೊಟ್ಟು ಮಾಡಿ ಕೊಡಿ ಅಂತ ನನ್ನ ಹತ್ರ ಬಂದಿದ್ದರು. ಸೊ ಬಂದರೆ ನಾನು ಎಸ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರ ಚಾನಲ್ ತೊಗೊಂಡು ಚೆಕ್ ಮಾಡಿದ್ದೆ. ಸೊ ಚೆಕ್ ಮಾಡಿದರೆ ಅವ್ರ ಚಾನಲ್ ಮೇಲೆ ಕೆಲವೊಂದಿಷ್ಟು ಇಶ್ಯೂಸ್ ಇತ್ತು. ಸೊ ಅದು ನಾನು ಅವರಿಗೆ ಹೇಳಿದೆ, ಈ ರೀತಿ ನಿಮ್ಮ ಚಾನಲ್ ಮೇಲೆಲ್ಲ ಇಶ್ಯೂ ಇದೆ, ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡಿದ ಮೇಲೇ ನಾವು ಅಪ್ಲೈ ಮಾಡೋಣ ಅಂತ ಹೇಳಿ ಅವರಿಗೆ ಒಂದು 2-3 ದಿನ ಟೈಮ್ ಕೊಟ್ಟೆ. ಮತ್ತು ಏನೇನು ಇಶ್ಯೂಸ್ ಇತ್ತು ಅದೆಲ್ಲ ಹೇಳಿದೆ ಅವರಿಗೆ. ಅವ್ರ ಚಾನಲ್ ನಾನು ಇಲ್ಲಿ ಶೋ ಮಾಡ್ತೀನಿ ನಿಮಗೆ, ನೀವು ನೋಡಿ ಅವ್ರ ಚಾನಲ್ ಕೂಡ. ಸೊ ಏನೂ ಆ ರೀತಿ ಕಂಟೆಂಟ್ಸ್ ಯೂಸ್ ಮಾಡಿಲ್ಲ, ಆದರೂ ಅವ್ರ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟೆ. ಸೊ ಆ ರೀತಿ ಅವರೆಲ್ಲ ಸರಿ ಮಾಡಿಕೊಂಡ್ರು. ಅದಾದಮೇಲೂ ನಾವು ಎಲ್ಲ ಸರಿ ಮಾಡಿಕೊಂಡು ಎಡಿಟ್ ಮಾಡಿ ಅದನ್ನು ಅಪ್ಲೈ ಮಾಡಿದರೆ ರೀಯೂಸ್ ಕಂಟೆಂಟ್ ಅಂತ ಬಂದುಬಿಟ್ಟು ಅದು ರಿಜೆಕ್ಟ್ ಆಯಿತು, ರೀಯೂಸ್ ಕಂಟೆಂಟ್ ಮಾನಿಟೈಸೇಷನಿಂದ. ಸೊ ಅದಾದಮೇಲೆ ನಾನು ಮತ್ತೊಮ್ಮೆ ಚೆಕ್ ಮಾಡಿದರೆ ಕೆಲವೊಂದಿಷ್ಟು ವಿಡಿಯೋಸ್ ಅವ್ರು ಬೇರೆ, ಆ್ಯಕ್ಚುಲಿ ಬೈ ಟು ಸೆಲ್ ಅಂತ ಈ ಚಾನಲ್ ಹೆಸರಿದೆ. ಇವರು ಏನು ಮಾಡ್ತಿದ್ರು, ಪ್ರಾಪರ್ಟಿ ಡೀಲಿಂಗ್ ಮಾಡ್ತಿದ್ರು. ಸೊ ಡೀಲರ್ ಹತ್ರ ವೀಡಿಯೋಸ್ ಎಲ್ಲ ತೊಗೊಂಡು ಆ ವಿಡಿಯೋನ ಇವ್ರ ಚಾನಲ್ ಮೇಲೆ ಅಪ್ಲೋಡ್ ಮಾಡಿ ಡೀಲ್ ಮಾಡಿಸಿ ಇವ್ರು ಕೊಡ್ತಾಯಿದ್ರು. ಆ ಡೀಲರ್ ಏನು ಮಾಡ್ತಿದ್ರು ಅಂದರೆ ಇವ್ರಿಗೆ ಕೊಟ್ಟಿರೋ ವಿಡಿಯೋನೇ ಇನ್ನೊಬ್ಬರ ಯೂಟ್ಯೂಬರ್ಗೂ ಕೊಡ್ತಿದ್ರು. ಸೊ ಅವರು ಅಪ್ಲೋಡ್ ಮಾಡೋದು, ಇವರು ಅಪ್ಲೋಡ್ ಮಾಡೋದು, ಈ ರೀತಿ ಆಗ್ತಾಯಿತ್ತು. ಸೊ ಹೀಗಿದ್ದಾಗ ಅದು ರೀಯೂಸ್ ಕಂಟೆಂಟ್ ಆಗುತ್ತೆ, ರಿಪಿಟೇಟಿವ್ ಕಂಟೆಂಟ್ ಆಗುತ್ತೆ. ಸೊ ಈ ರೀತಿ ಅವ್ರ ಚಾನಲ್ ಮೇಲೆ ಇಶ್ಯೂ ಇತ್ತು. ಸೊ ನಾನೇನು ಅವರಿಗೆ ಈ ಎಲ್ಲ ವೀಡಿಯೋಸ್ ನೀವು ಚೆಕ್ ಮಾಡಿ ಮೊದಲು ಇದನ್ನೆಲ್ಲ ಸರಿ ಮಾಡಿಕೊಂಡು ಆಮೇಲೆ ಇನ್ನೊಮ್ಮೆ ಅಪ್ಲೈ ಮಾಡಿ ಅಂತ 1 ಮಂತ್ 30 ಡೇಸ್ವರೆಗೂ. ಸೊ 30 ಡೇಸ್ವರೆಗೂ ಇವರಿಗೆ ಏನೇನು ಸಪೋರ್ಟ್ ಬೇಕು ನಾನು ಇಲ್ಲಿ ಚಾಟ್ ಹಿಸ್ಟ್ರಿ ತೋರಿಸ್ತೀನಿ ನಿಮಗೆ. ಅವರು ನನ್ನ ಜೊತೆ ಚಾಟ್ ಮಾಡಿರೋದು ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಟೋಟಲಿ 1 ಮಂತ್ವರೆಗೂ 1 ಡೇನೂ ಇವರು ಈ ರೀತಿ ಬಿಡಲಿಲ್ಲ. ಎವ್ರಿ ಇಶ್ಯೂಸನ್ನು ನನ್ನ ಜೊತೆ ಡಿಸ್ಕಸ್ ಮಾಡಿ, ಪ್ರತಿಯೊಂದು ವಿಚಾರನ ನನ್ನ ಜೊತೆ ಡಿಸ್ಕಸ್ ಮಾಡಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದೆಲ್ಲ ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ನನಗೆ ತುಂಬ ಮೆಸೇಜಸ್ ಹಾಕಿ ನಾನು ಕೂಡ ಪೇಷನ್ಸ್ಲಿ ಇವರಿಗೆಲ್ಲ ಆನ್ಸರ್ಸ್ ಎಲ್ಲ ಮಾಡಿ ಇವರ ಈ ಪ್ರಾಬ್ಲಮನ್ನು ಇವತ್ತು ಸರಿ ಮಾಡಿ ಕೊಟ್ಟಿದ್ದೀನಿ. ಅದು ಏನಾಯಿತು ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟು. ಸೊ ಅದು ಯಾವ ರೀತಿ ಮಾಡಿದೆ, ಏನಾಗಿದೆ ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ಇದು ತುಂಬ ಜನರಿಗೆ ಈ ರೀತಿ ಇಶ್ಯೂಸ್ ಆಗ್ತಾಯಿದೆ. ಇಲ್ಲಿ ನೋಡಿ, ಇಷ್ಟೆಲ್ಲ ಇವರು ನನ್ನ ಜೊತೆ ಡಿಸ್ಕಸ್ ಮಾಡಿರೋದು ಇನ್ನೂ ತುಂಬ ಇದೆ, ತುಂಬ ಇದೆ ಇವರು ಮಾಡಿರೋದು. ಸೊ ಈ ರೀತಿ ನಾನು ಕೊಟ್ಟಿದ್ದು ಇಲ್ಲಿ ನೋಡಿ, ಫಸ್ಟ್ ಇವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು 15/10/2024 ನನಗಿರುವ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಆವಾಗ ನನಗೆ ಪೇಮೆಂಟ್ ಹಾಕಿ ನಮ್ಮ ಜೊತೆ ಮಾತಾಡಿ ಇದೆಲ್ಲ ಮಾಡಿದ್ದೀವಿ. ಸೊ ಮಾಡಿದ ಮೇಲೂ ಅಪೀಲ್ ಮಾಡೋ ಅವಕಾಶ ಬಂದಾಗ ಎಲ್ಲ ಎಡಿಟ್ ಮಾಡಿ ಎಲ್ಲ ಸರಿ ಮಾಡಿನೂ ಅಪ್ಲೈಗೆ ಬಂದಾಗ ಮತ್ತೆ ಅಪ್ಲೈ ಮಾಡಿದರೆ ರಿಜೆಕ್ಟ್ ಆಗಿ ಬಂತು ಸ್ನೇಹಿತರೆ. ಇದೆಲ್ಲ ಮಾಡಿದರೂ ಮತ್ತೊಮ್ಮೆ ಅಪ್ಲೈ ಮಾಡಿದರೂ ಅದು ಕೂಡ ಇಲ್ಲಿ ಮೇಲ್ ತೋರಿಸ್ತೀನಿ ನಿಮಗೆ. ಒಂದೇ ನಿಮಿಷ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಯಾವ 19ನೇ ತಾರೀಕಿಗೆ ನಾವು ಅಪೀಲ್ ಹಾಕಿದ್ದೀವಿ, ಅಪ್ಲೈ ಹಾಕಿದ್ದೀವಿ.
ರೀಅಪ್ಲೈ ಅಪೀಲ್ ಹಾಕಿರಲಿಲ್ಲ, ರೀಅಪ್ಲೈ ಮಾಡಿದ್ದೀವಿ ಅಂದರೆ 30 ದಿನ ಆದ ಬಳಿಕ ರಿಜೆಕ್ಟ್ ಆಗಿತ್ತು ಅಂದರೆ ಮತ್ತೆ ನೀವು ಎಡಿಟ್ ಮಾಡಿ 30 ಡೇಸ್ ಆದಮೇಲೆ ಮತ್ತೆ ನೀವು ರೀಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ ಮಾನಿಟೈಸೇಷನ್ಗೆ. ಸೊ 30 ಡೇಸ್ ಆದಮೇಲೆ ನಾವು ರೀಅಪ್ಲೈ ಹಾಕಿದರೆ ಎಲ್ಲ ಎಡಿಟ್ ಮಾಡಿ ಸರಿ ಮಾಡಿ ಎಲ್ಲನೂ ಹಾಕಿದ್ರೂ ಕೂಡ ರಿಜೆಕ್ಟ್ ಆಗಿ ಬಂತು. ಇಲ್ಲಿ ನೋಡಿ, ಸೊ ಇದು ಯಾವ ಡೇಟ್ ನೋಡಿ, ಇಲ್ಲಿ ನವಂಬರ್ 19ನೇ ತಾರೀಕಿಗೆ ನಾವು ಅಪೀಲ್ ಹಾಕಿದರೆ ಅದು ರಿಜೆಕ್ಟ್ ಆಗಿ ಬಂತು ಮತ್ತೆ. ಸೊ ಮತ್ತೆ ರಿಜೆಕ್ಟ್ ಆಗಿ ಬಂತು ಅಂದಮೇಲೆ ಯಾಕೆ ಬಂತು ಅಂತ ಚೆಕ್ ಮಾಡಿದರೆ ಇನ್ನೊಂದೆರಡು ಪ್ರಾಬ್ಲಮ್ಸ್ ಆ ರೀತಿ ಏನೂ ಇರಲಿಲ್ಲ, ಆದರೂ ರಿಜೆಕ್ಟ್ ಆಗಿ ಬಂತು. ಕೆಲವೊಮ್ಮೆ ಈ ರೀತಿ ಆಗುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ಏನಾಗುತ್ತೆ, ಒಮ್ಮೆ ಚಾನಲ್ ರಿಜೆಕ್ಟ್ ಆಗಿ ಬಂತು, ಯೂಟ್ಯೂಬ್ ಕಡೆಯಿಂದ ರಿಜೆಕ್ಟ್ ಆಗಿ ಬಂತು ಅಂದರೆ ಮತ್ತೊಮ್ಮೆ ನೀವು ರೀಅಪ್ಲೈ ಹಾಕಿದರೆ ಮತ್ತೆ ರಿಜೆಕ್ಟ್ ಆಗೇ ಬರುತ್ತೆ, ರೀಯೂಸ್ ಕಂಟೆಂಟ್ ಅಂತಲೇ ರಿಟರ್ನ್ ಬರುತ್ತೆ. ಸೊ ಆವಾಗ ನೀವು ಎಲ್ಲ ಸರಿ ಮಾಡ್ಕೊಂಡ್ಮೇಲೆ ಅಪೀಲ್ ಹಾಕಿದ್ರು ರೀಅಪ್ಲೈ ಮಾಡಿದ್ರು ರಿಜೆಕ್ಟ್ ಆಗಿ ಬಂದಾಗ ಏನೂ ಕೂಡ ಎಡಿಟ್ ಮಾಡ್ದೇನೆ, ಏನೂ ಕೂಡ ಎಡಿಟ್ ಮಾಡಬಾರ್ದು. ಒಂದು ಒಳ್ಳೆ ಅಪೀಲ್ ವಿಡಿಯೋ ಮಾಡಬೇಕು, 5 ನಿಮಿಷದ ಒಳಗಿನ ಆ ವಿಡಿಯೋ ನೀವು ಶೂಟ್ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಯೂಟ್ಯೂಬ್ ಮೇಲೆ ನನ್ನ ಚಾನಲ್ ಮೇಲೆ ವಿಡಿಯೋ ಹಾಕಿದ್ದೀನಿ. ಸೊ ಅದು ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಅದು ಸ್ಕ್ರಿಪ್ಟ್ ಅದು ಏನಾದರೂ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಸ್ಕ್ರಿಪ್ಟ್ ಎಲ್ಲ ಬರೆದು ನಿಮಗೆ ಸರಿಯಾಗಿ ಮಾಹಿತಿ ಕೊಡ್ತೀನಿ. ಅದರ ಪ್ರಕಾರ ನೀವು ಅಪೀಲ್ ಹಾಕಿದರೆ ಅಪೀಲ್ ರಿಜೆಕ್ಟ್ ಆಗಲ್ಲ, ಆಕ್ಸೆಪ್ಟ್ ಆಗುತ್ತೆ ಎಲ್ಲ ಸರಿ ಇತ್ತು ಅಂದರೆ. ಸೊ ನಾವು ನೆಕ್ಸ್ಟ್ ಡೇ ಅಪೀಲ್ ಹಾಕಿದ್ದೀವಿ. ಸೊ ಇಲ್ಲಿ ನೋಡಿ, ಹಾಯ್ ಬೈ ಟು ಸೇಲ್ ಅಂತ ಇಲ್ಲಿ ಮೆಸೇಜ್ ಬಂದಿದೆ, ಇಲ್ಲಿ ನೋಡಿ ಇವ್ರ ಚಾನಲ್ ಇದೆ. ಸೊ ವಿ ಆರ್ ಹ್ಯಾಪಿ ಟು ಶೇರ್ ದ್ಯಾಟ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಯುವರ್ ಚಾನಲ್ ಕ್ಯಾನ್ ನೌ ಮಾನಿಟೈಸ್ ಅಗೇನ್ ಅಂತ ಬಂತು. ಸೊ ಇವತ್ತೇ ಬಂದಿದೆ, ಇದು 2 hours ಬ್ಯಾಕ್ 10:22ಕ್ಕೆ ಈ ಮೇಲ್ ಬಂದಿದೆ. ಸೊ ಈಗ ಟೈಮ್ ನೋಡ್ಬೋದು, ಇಲ್ಲಿ 12 ಗಂಟೆ ಆಗಿದೆ, 21ನೇ ತಾರೀಕು. ಸೊ ನಿನ್ನೆ ನಾವು ಅಪೀಲ್ ವಿಡಿಯೋ ಹಾಕಿದ್ದೀವಿ, ಇಲ್ಲಿ ಅಪೀಲ್ ವಿಡಿಯೋ ಕೂಡ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿದೆ ಅಪೀಲ್ ವಿಡಿಯೋ ನೋಡಿ. ಸೊ ಇಲ್ಲಿ ಅಪೀಲ್ ವಿಡಿಯೋ ಅಂತ ಹಾಕಿದ್ದು 20ನೇ ತಾರೀಕಿಗೆ, ನವಂಬರ್ 20ನೇ ತಾರೀಕಿಗೆ ನಾವು ಅಪೀಲ್ ವಿಡಿಯೋ ಹಾಕಿದ್ದೀವಿ ಸಾಯಂಕಾಲ ನಿನ್ನೆ. ಸೊ ಇವತ್ತು ಅದು ಅಕ್ಸೆಪ್ಟ್ ಆಗಿ ಬಂದಿದೆ, ಮಾನಿಟೈಸ್ ಕೂಡ ಇವ್ರ ಚಾನಲ್ ಮೇಲೆ ಆಗಿದೆ. ಇಲ್ಲಿ ನಾನು ತೋರಿಸ್ತೀನಿ. ಸೊ ಮಾನಿಟೈಸೇಷನ್ ಆಗಿದೆ ನೋಡಿ, ಇಲ್ಲಿ ನೀವು ಗ್ರೀನ್ ಡಾಲರ್ಸ್ ಎಲ್ಲ ಇಲ್ಲಿ ನೋಡ್ಬೋದು ಮಾನಿಟೈಸೇಷನ್. ಸೊ ಅರ್ನ್ ಸೆಕ್ಷನ್ನಲ್ಲಿ ಹೋದರೆ ಇಲ್ಲಿ ಆಪ್ಷನ್ಸ್ ಎಲ್ಲ ಇಲ್ಲಿ ಕಾಣುತ್ತೆ, ಇಲ್ಲಿ ನೋಡಿ. ಸೊ ಈ ರೀತಿ, ಸೊ ಇದು ನಾನು ಇವರಿಗೆ ಮಾಡಿಕೊಟ್ಟಿದ್ದೆ. ಸೊ ಈಗ ಈ ಚಾನಲ್ ಮಾನಿಟೈಸ್ ಆಗಿದೆ. ಸೊ ಈ ರೀತಿ ಒಂದು ಸ್ವಲ್ಪ ಇಶ್ಯೂಸ್ ಇರುತ್ತೆ. ಸೊ ನೀವು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ಸರಿಯಾಗಿ ಪ್ರಾಪರ್ ಅಪೀಲ್ ಹಾಕಬೇಕು. ಕರೆಕ್ಟಾಗಿ ಅಪೀಲ್ ಹಾಕಿದ್ರೇ ಆ ಅಪೀಲ್ ಅಕ್ಸೆಪ್ಟ್ ಆಗುತ್ತೆ, ಅದರ್ವೈಸ್ ರಿಜೆಕ್ಟ್ ಆಗುತ್ತೆ. ಸೊ ಅಪೀಲ್ ಹಾಕುವಾಗ ಯಾವ ರೀತಿ ಹಾಕಬೇಕು ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ನಾನು ಇದಕ್ಕೆಲ್ಲ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಿದ್ದೀನಿ, ಚಾರ್ಜ್ ಪೇ ಮಾಡಬೇಕು ನೀವು. ಸೊ ಅಪೀಲ್ ಹಾಕೋದು ಹೇಗೆ, ಏನು ಮಾಡಬೇಕಾಗತ್ತೆ, ಯಾವ್ಯಾವ ರೀತಿ ನಾವು ಅಪೀಲ್ ಹಾಕಬೇಕು, ವಿಡಿಯೋ ಹಾಕಿದ್ದೀನಿ. ವಿಡಿಯೋ ನೋಡಿ ನೀವು ಮಾಡ್ಕೋಬೋದು, ಏನೂ ಇಶ್ಯೂ ಇಲ್ಲ. ಬಟ್ ಸ್ಕ್ರಿಪ್ಟ್ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಸ್ಕ್ರಿಪ್ಟ್ ನಾನು ಬರೆದು ಕೊಡ್ತೀನಿ. ನಿಮ್ಮ ಟಾಪಿಕ್ ಪ್ರಕಾರ ಸ್ಕ್ರಿಪ್ಟ್ ಎಲ್ಲ ಬರೆದು ಬಿಟ್ಟು ನಿಮಗೆ ಅದು ಗೈಡ್ ಮಾಡ್ತೀನಿ. ಅದೇ ರೀತಿ ನೀವು ಅಪೀಲ್ ಹಾಕಿದರೆ ರಿಜೆಕ್ಟ್ ಆಗಲ್ಲ, ಆಕ್ಸೆಪ್ಟ್ ಆಗುತ್ತೆ ಈ ರೀತಿ. ಸೊ ಇವ್ರ ಚಾನಲ್ ಮೇಲೆ ಈಗ ಈ ರೀತಿ ಮೆಸೇಜ್ ಬಂತು, ಓಕೆನಾ. ಸೊ ಈ ರೀತಿ ನೀವು ಅಪೀಲ್, ಸೊ ತುಂಬ ಜನರಿಗೆ ಇದೇ ರೀತಿ ಆಗ್ತಿದೆ ಸ್ನೇಹಿತರೆ. ನೀವು ಚಾನಲ್ ಮೇಲೆ ಎಲ್ಲ ಸರಿ ಹಾಕಿರ್ತೀರಾ, ಬಟ್ ಏನೋ ಒಂದು ಇಶ್ಯೂ ಆಗಿ ಈ ರೀತಿ ಆಗುತ್ತೆ. ಓಕೆ, ಎಲ್ಲ ಸರಿ ಇದ್ದರೂ ರಿಜೆಕ್ಟ್ ಆಗುತ್ತೆ. ಸೊ ರಿಜೆಕ್ಟ್ ಆಯಿತು ಅಂದರೆ ಅಪೀಲ್ ಹಾಕೋದಿರುತ್ತೆ. ಅಪೀಲ್ ಹಾಕಿ, ನೀವು ಅಪೀಲ್ ಹಾಕಲೇಬೇಕು. ಅಪೀಲ್ ಹಾಕಿದರೆ ನಿಮಗೆ ಅದರ ರಿಪ್ಲೈ ಕರೆಕ್ಟಾಗಿ ಸಿಗುತ್ತೆ. ನೀವು ಮಾಡಿದ್ದು ಕಂಟೆಂಟ್ ಮೇಲೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಸೊ ಅದರಿಂದ ನೀವು ಅರ್ನಿಂಗ್ ಕೂಡ ಮಾಡ್ಕೋಬೋದು. ಸೊ ಅವಕಾಶ ಇದೆ, ಈ ರೀತಿ ಎಲ್ಲ ಮಾಡಿಕೊಂಡು ಇದೊಂದು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೇನಾದರೂ ಈ ರೀತಿ ತೊಂದರೆ ಆಗ್ತಿದೆ, ಈ ರೀತಿ ಸಮಸ್ಯೆ ಆಗ್ತಿದ್ರೆ, ಅಥವಾ ಯೂಟ್ಯೂಬ್ ಮಾನಿಟೈಸೇಷನ್ ಮಾಡೋದಿದೆ, ಸೆಟ್ಟಿಂಗ್ಸ್ ಇದೆ, ಏನೇನೋ ಇರುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ನಾನು ಕೇಳಬೇಕು ಅಂದರೆ ನನ್ನ ಚಾನಲ್ ಮೇಲೆ ಒಂದು ವಿಡಿಯೋ ಕೊನೆಯಲ್ಲಿ ಇಲ್ಲಿ ನಾನು ವಿಡಿಯೋ ಹಾಕ್ತೀನಿ ಲಾಸ್ಟಲ್ಲಿ. ಸೊ ಆ ವಿಡಿಯೋ ನೋಡಿ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ಇನ್ಫಾರ್ಮೇಷನ್ ಕಂಪ್ಲೀಟ್ ತೊಗೊಂಡು ನಂಬರ್ ತೊಗೊಳ್ಳಿ. ಸೊ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನೀವು ಪೇ ಮಾಡಲೇಬೇಕು. ಸೊ ಪೇ ಮಾಡ್ತೀನಿ ಅಂದರೆ ಮಾತ್ರ ನಾನು ಕೆಲಸ ಮಾಡ್ತೀನಿ, ಅದರ್ವೈಸ್ ನಾನು ಮಾಡಲ್ಲ. ಸೊ ನಾನು ಆನ್ಲೈನ್ ಬಂದಿರೋದೇ ಹಣ ಮಾಡಲಿಕ್ಕೆ. ಅದರ ಜೊತೆ ಕೆಲವೊಂದಿಷ್ಟು ಪೇ ಮಾಡಿದರೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಸೊ ಬೇಕು ಅಂದರೆ ನೀವು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಸ್ನೇಹಿತರೆ, ಈ ರೀತಿ ನೀವು ಅಪೀಲ್ ಹಾಕಿ ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.